ನಮಸ್ಕಾರ ವೀಕ್ಷಕರೇ, ನಾನು ಆಶೀಶ್ ಕೆ ಪಾಟೀಲ್. ಐ ಹೋಪ್ ತಾವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ತಿಳ್ಕೊತೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಒಂದು ವಿಷಯ ಏನಪ್ಪಾ ಅಂದ್ರೆ ಒಂದು ಬರ ಪರಿಹಾರದು ಇದು ಬಹಳ ದಿವಸದಿಂದ, ಯಾಕಂದ್ರೆ ಹೋದ ವರ್ಷದಿಂದ ಅಮೌಂಟ್ ಇನ್ನೂ ಕೂಡ ಯಾರು ಕೂಡ ಹಾಕ್ಲಿಲ್ಲ. ಒಂದು ರಾಜ್ಯ ಸರ್ಕಾರದವರು ಹಾಕ್ಲಿಲ್ಲ, ಒಂದು ಕೇಂದ್ರ ಸರ್ಕಾರದವರು ಹಾಕ್ಲಿಲ್ಲ. ಈಗ ಮತ್ತೆ ಇವರು ಏನಪ್ಪಾ ಅಂದ್ರೆ ಬೆನ್ನ ಹತ್ತಿ ಒಂದು ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರಕ್ಕೆ ಬೆನ್ನ ಹತ್ತಿದ ಮೇಲೆ ಒಂದು ಕೋರ್ಟಿಗೆ ಹೋದ್ಮೇಲೆ ಅವರ ಒಂದು ಎಲ್ಲವೂ ಮುಗಿದ ಮೇಲೆ ಈಗ ಒಂದು ಎಲೆಕ್ಷನ್ ಟೈಮಲ್ಲಿ ಏನೋ ಒಂದು ಎಲೆಕ್ಷನ್ ಬಂದಿದ್ದಕ್ಕೆ ಒಂದು ದುಡ್ಡು ಬರ್ತಾ ಇದಾವೆ ಎಲ್ಲರಿಗೆ. ಯಾಕಂದ್ರೆ ಒಂದು ಗೃಹಲಕ್ಷ್ಮಿ ಅಮೌಂಟ್ನು ಕೂಡ ಒಂದು ಏಪ್ರಿಲ್ ಅಮೌಂಟ್ ಮೇದಲ್ಲಿ ಬರ್ತಾ ಇತ್ತು, ಈಗ ಏಪ್ರಿಲ್ ನಲ್ಲೇ ಬಂದಿದೆ. ಹಾಗೆ ಎಲ್ಲವೂ ಕೂಡ ಒಂದು ಅಮೌಂಟ್ ಅನ್ನು ಈ ಒಂದು ಎಲೆಕ್ಷನ್ ಬಂದಿದ್ದು ಬಹಳ ಒಳ್ಳೆಯದೇ ಆಗಿದೆ. ಯಾಕಂದ್ರೆ ಇವಾಗ ಯೋಜನೆಗಳ ದುಡ್ಡಂತೂ ಬೇಗ ಬರ್ತಾ ಇದೆ ಎಲ್ಲರಿಗೂ. ಈಗ ಬರ ಪರಿಹಾರ ಕೂಡ ಈಗ ಒಂದು ಎಲೆಕ್ಷನ್ ಈಗ 2ನೇ ಹಂತದ ವೋಟಿಂಗ್ ಇದೆಯಲ್ಲ, ಈಗ ಮೇ 7ಕ್ಕೆ, ಅದಕ್ಕಿಂತ ಮೊದಲೇ ಹಾಕ್ಬೋದು ಎಲ್ರಿಗೂ ಕೂಡ. ಇದು ಏನಪ್ಪಾ ಅಂದ್ರೆ ರಾಜ್ಯ ಸರ್ಕಾರದವರು ಒಂದು ಕೇಂದ್ರ ಸರ್ಕಾರಕ್ಕೆ ಬೇಡಿಕೆ ಇಟ್ಟರು, ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರದವ್ರ ಮೇಲೆ ಹಾಕೋದು, ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರ, ಹೀಗೆ ಮಾಡ್ತಾ ಈಗ 4-5 ತಿಂಗಳಾಯ್ತು. ಹೀಗೆ ಒಂದು ಏನಪ್ಪಾ ಅಂದ್ರೆ ಹಾವು ಮುಂಗುಸಿ ತರ ಆಟ ನಡೆದಿತ್ತು. ಇದು ಏನಪ್ಪಾ ಈಗ ಒಂದು ಕನ್ಕ್ಲೂಷನ್ ಬಂದಿದೆ. ಏನಪ್ಪಾ ಅಂದ್ರೆ ಒಂದು ಕೇಂದ್ರ ಸರ್ಕಾರದವರು ಒಂದಿಷ್ಟು ಅಮೌಂಟ್ ಅನ್ನು ಬಿಡುಗಡೆ ಮಾಡಿದ್ದಾರೆ. ಇವ್ರು ಎಷ್ಟು ಬೇಡಿಕೆ ಇಟ್ಟರು, ಅವ್ರು ಎಷ್ಟು ಬಿಡುಗಡೆ ಮಾಡಿದ್ರು, ತಮಗೆ ಎಷ್ಟು ಅಮೌಂಟ್ ಬರುತ್ತೆ, ಯಾವ ಡೇಟಿಗೆ ಬರುತ್ತೆ, ಮತ್ತೆ ಅದನ್ನು ಬಂದಿನ ಅಮೌಂಟ್ ತಾವು ಹೇಗೆ ಚೆಕ್ ಮಾಡಬೇಕು, ಫುಲ್ ಡೀಟೇಲ್ ಆಗಿ ತಮಗೆ ಇದರ ಒಂದು ಪೂರ್ತಿ ಮಾಹಿತಿಯನ್ನು ಕೊಡ್ತೀನಿ. ಇದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕೂಡ ಒತ್ತೋದನ್ನು ಮರಿಬೇಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಎಲ್ಲ ಸಬ್ಸ್ಕ್ರೈಬರ್ಗಳಿಗೆ ನನ್ನ ತುಂಬು ಹೃದಯದ ವಂದನೆಗಳು. ಬನ್ನಿ ಈ ಒಂದು ಬರ ಪರಿಹಾರದ ಏನಪ್ಪ ಡೀಟೇಲ್ಸ್. ತಾವು ಈ ಒಂದು ವಿಡಿಯೋ ನೋಡಿದ್ಮೇಲೆ ತಮಗೆ ಯಾವ ಒಂದು ವಿಡಿಯೋ ನೋಡೋದು ಜರೂರತೆ ಬರಲ್ಲ. ಅದಕ್ಕೆ ಏನಪ್ಪಾ ಅಂದ್ರೆ ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ಎಂಡ್ ವರೆಗೂ ನೋಡಿ. ಪೂರ್ತಿ ಡೀಟೇಲ್ ಆಗಿ ತಮಗೆ ಇದರ ಬಗ್ಗೆ ಪೂರ್ತಿ ನಾಲೆಜ್ ಬರುತ್ತೆ, ಹೇಗೆ ಚೆಕ್ ಮಾಡಬೇಕು ಅಂತ ಎಲ್ಲವೂ ಕೂಡ ಒಂದು ಡೀಟೇಲ್. ವೀಕ್ಷಕರೇ, ಇದು ಏನಪ್ಪಾ ಅಂದ್ರೆ ಬರ ಪರಿಹಾರದ ಅಮೌಂಟು ಈಗ ನಮ್ಮ ರೈತರು ಪಾಪ ಬಹಳಷ್ಟು ಬರಗಾಲ. ನಾನು ಕೂಡ ರೈತನೇ. ಈಗ ಏನಪ್ಪಾ ಹೋದ ವರ್ಷ ಬರಗಾಲ ಇತ್ತು, ಏನು ಬೆಳೆಗಳು ಬೆಳೆದಿದ್ದಿಲ್ಲ. ಈಗೂ ಕೂಡ ಈ ಸದ್ಯಕ್ಕೆ ಈಗ ಬೇಸಿಗೆ ಅಂದ್ರೆ ಎಲ್ಲೂ ಕೂಡ ನೀರಿಲ್ಲ ಹಳ್ಳಿಯಲ್ಲಿ. ಈ ರೈತರ ಕಷ್ಟವನ್ನು ಕೇಳೋರು ಯಾರು? ಅದಕ್ಕಾಗಿ ಬರ ಪರಿಹಾರ ಕೊಟ್ರೆ ಸ್ವಲ್ಪ ಅವ್ರಿಗೆ ಏನಾದ್ರು ಸ್ವಲ್ಪ ಏನೋ ಅವ್ರದ್ದು ರೈತರ ಕಷ್ಟ ಅಂತೂ ಅವ್ರದ್ದು ಕಷ್ಟಗಳು ಬಹಳ ಇದಾವೆ. ಏನೋ ಅವ್ರದ್ದು 1% ಆಗಲ್ಲ ಇದು ಬರ ಪರಿಹಾರ. ಆದ್ರೂ ಸ್ವಲ್ಪ ಏನೋ ಅವರಿಗೆ ಏನೋ ತಿಂಗಳಾದ್ರೂ ಅವರ ಮನೆಯನ್ನು ಏನೋ ನಡಿಬಹುದು ಅಂತ ಆಸೆ. ನೀವು ಕೊಡಂತ ಬರ ಪರಿಹಾರ ಅವರಿಗೆ ಏನು ಅವರ ಎಷ್ಟು ತ್ರಾಸ ಇದಾವೆ, ರೈತರ ಕಷ್ಟಗಳು ಎಷ್ಟಿದಾವೆ. ಹೋದ ವರ್ಷ ಬರಗಾಲ ಬಿದ್ದಿಗೋಸ್ಕರ ರೈತರು ಎಷ್ಟು ಕಷ್ಟದಲ್ಲಿದ್ದಾರೆ, ನಮಗೂ ಕೂಡ ಅದರ ಅನುಭವ ಇದೆ. ಅದಕ್ಕಾಗಿ ಏನಪ್ಪಾ ಅಂದ್ರೆ ತಾವು ಯಾರು ಏನಪ್ಪಾ ಈ ಬರ ಪರಿಹಾರಕ್ಕಾಗಿ ಕಾಯ್ತಾ ಇದ್ರಿ. ಈಗ ರಾಜ್ಯ ಸರ್ಕಾರದವರು ಏನ್ ಮಾಡಿದ್ರು, 18,000 ಚಿಲ್ಲರೆ ಕೋಟಿ ನಮಗೆ ದುಡ್ಡು ಬೇಕು, ನಮಗೆ ರಾಜ್ಯದ ಜನತೆಗೆ ರೈತರಿಗೆ ಹಂಚಲಿಕ್ಕೆ ಬರ ಪರಿಹಾರ ಇಷ್ಟು ಬೇಕು ಅಮೌಂಟ್ ಅಂದ್ಮೇಲೆ ಅವ್ರೇನ್ ಮಾಡಿದ್ರು, ಮುಂದೂಡ್ತಾ ಹೀಗೆ ಏನಪ್ಪಾ ಅಂದ್ರೆ ಇದು ಎಲೆಕ್ಷನ್ ಗಿಮಿಕ್ ಇರುತ್ತೆ. ಈಗ ಹೇಗಾದ್ರೂ ಲೋಕಸಭಾ ಎಲೆಕ್ಷನ್ ಬರುತ್ತೆ, ಆ ಟೈಮಲ್ಲಿ ಬರ ಪರಿಹಾರ ನಾವು ಕೊಡೋಣ, ರೈತರಿಗೆ ಬರ ಪರಿಹಾರ ಹೋದ್ಮೇಲೆ ಅವರು ನಮ್ಮ ಸರ್ಕಾರಕ್ಕೆ ಏನಾದರೂ ಸಪೋರ್ಟ್ ಮಾಡ್ಬೋದು ಓಟಿನ ಆಸೆಗಾಗಿ. ಈಗ ಏನ್ ಮಾಡಿದ್ದಾರೆ, ಅವರು ಮುಂದೂಡ್ತಾ ಬಂದು ಈಗ ಚುನಾವಣಾ ಆಯೋಗ ಹೇಳದ ಮೇಲೆ 3,454 ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಮಾಡಿದ್ದಾರೆ. ಇಷ್ಟೇ ಅಮೌಂಟ್ ಆದ್ರೆ ತಮ್ಮ ಅಕೌಂಟ್ಗೆ 6,000 ಇಲ್ಲ 6,500 ರೂಪಾಯಿ ತಮ್ಮ ಅಕೌಂಟಿಗೆ ಬರ್ಬೋದು. ಎಷ್ಟು ಹಾಕ್ತಾರೆ ನೋಡ್ಬೇಕು. ಮತ್ತೆ ಕೇಂದ್ರ ಸರ್ಕಾರದಿಂದ ಅಷ್ಟು ಬಂದಿದೆ, ಮತ್ತೆ ರಾಜ್ಯ ಸರ್ಕಾರದವರು ಅದಕ್ಕೆ ಏನಾದ್ರು ಪ್ಲಸ್ ಮಾಡಿ ಹಾಕ್ಬೋದು. ಎಲ್ಲವೂ ಕೂಡ ಎಲೆಕ್ಷನ್ಗಿಂತ ಮೊದಲೇ ತಮ್ಮ ಅಕೌಂಟ್ಗೆ ದುಡ್ಡು ಕ್ರೆಡಿಟ್ ಆಗುತ್ತೆ, ಏನಿಲ್ಲ. ಯಾಕಂದ್ರೆ ಎಲೆಕ್ಷನ್ಗಿಂತ ಮೊದಲು ಹಾಕಿದ್ರೆ ಎಲ್ಲವೂ ಕೂಡ ಎಲೆಕ್ಷನ್ ಗಿಮಿಕ್ ಇರುತ್ತೆ. ಅದಕ್ಕೋಸ್ಕರ ತಮ್ಮ ಅಕೌಂಟಿಗೆ ಬರ್ಬೋದು ದುಡ್ಡು. ಈ ಬರ ಪರಿಹಾರದ ದುಡ್ಡು ಅದು ಈಗ ಅವ್ರು ಹಾಕ್ತಾ ಇದ್ದಾರೆ. ಅವ್ರು ಎಷ್ಟು ಹಾಕ್ತಾರೆ ಅಮೌಂಟ್ ಮಾತ್ರ ಹಾಕ್ತಾರೆ. ಬರ ಪರಿಹಾರ ಬರೋದಂತೂ ಗ್ಯಾರಂಟಿ ಎಲ್ಲವೂ. ಆದ್ರೆ ನಿಮ್ಮ ಕಡೆ ಏನು ತಪ್ಪು ಇಟ್ಕೋಬೇಡಿ. ಏನ್ ತಪ್ಪಪ್ಪ ಅಂದ್ರೆ ನೀವೇನ್ ತಪ್ಪು ಮಾಡಿಲ್ಲ, ಪಾಪ ಬರಗಾಲ ಬಿದ್ದಿದೆ ಏನಿಲ್ಲ, ನೀವು ಕಷ್ಟದಲ್ಲಿದ್ದೀರಾ. ಆದ್ರೆ ತಪ್ಪು ಏನಪ್ಪಾ ಅಂದ್ರೆ ಟೆಕ್ನಿಕಲಿ
ಏನಪ್ಪ ಟೆಕ್ನಿಕಲಿ ಅಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡು ನಿಮ್ಮ ಒಂದು ಪಹಣಿಗೆ ನಿಮ್ಮದು ಒಂದು ಹೊಲದ ಖಾತಕ್ಕೆ ಲಿಂಕ್ ಆಗಿರ್ಬೇಕು. ಮತ್ತೆ ನಿಮ್ಮ ಒಂದು ಏನಪ್ಪಾ ಅಂದ್ರೆ ಒಂದು ಈ ಆಧಾರ್ ಕಾರ್ಡ್ ನಲ್ಲಿ ಇದ್ದಂತ ನೇಮ್ ಸೇಮ್ ಸ್ಪೆಲ್ಲಿಂಗು ಅಕೌಂಟ್ ಅಲ್ಲೂ ಸೇಮ್ ಇರಬೇಕು, ಮತ್ತೆ ಒಂದು ಪಹಣಿಯಲ್ಲೂ ಸೇಮ್ ಇರಬೇಕು, ಒಂದು ಆಧಾರ್ ಕಾರ್ಡ್ ಅಲ್ಲೂ ಸೇಮ್ ಇರಬೇಕು, ಮೂರರಲ್ಲೂ ಸೇಮ್ ಇರಬೇಕು. ನಾನು ಇಷ್ಟೆಲ್ಲ ಮೊದಲೆಲ್ಲ ವಿಡಿಯೋಗಳು ಮಾಡಿದ್ದೀನಿ, ಎಲ್ಲದರಲ್ಲೂ ಹೇಳ್ತಾ ಇದ್ದೀನಿ. ತಮ್ಮ ಒಂದು ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಅಕೌಂಟ್ ನಂಬರು, ಮತ್ತೆ ಏನಪ್ಪಾ ಈಗ ಒಂದು BPL ಕಾರ್ಡ್ ಆಯ್ತು, ಒಂದು APL ಕಾರ್ಡ್ ಆಯ್ತು, ಅಂತ್ಯೋದಯ ಆಯ್ತು, ಯಾವುದೇ ಒಂದು ಯೋಜನೆಗಳು ಪಡಿಬೇಕಾದ್ರೆ ಒಂದು ಆಧಾರ್ ಕಾರ್ಡು, ಬ್ಯಾಂಕ್ ಅಕೌಂಟ್ ನಂಬರ್, ಅಕೌಂಟ್ ಅಲ್ಲಿ ಇರ್ತಕ್ಕಂಥ ಹೆಸರು ಎಲ್ಲವೂ ಕೂಡ ಸೇಮ್ ಇರಬೇಕು. ಅದರಲ್ಲಿ ಏನಾದ್ರೂ ಸ್ವಲ್ಪ ಚೇಂಜಸ್ ಇತ್ತಂದ್ರೆ ತಮಗೆ ದುಡ್ಡು ಬರೋದು ನಿಂತು ಬಿಡುತ್ತೆ. ಅಲ್ಲಿ ಏನಾಗುತ್ತೆ ಅಂದ್ರೆ ಈಗ ಎಲ್ಲ ಕಂಪ್ಯೂಟರೈಸ್ಡ್ ಇದೆ. ತಮ್ಮ ಹೆಸರು ಒಂದು ಆಧಾರ್ ಕಾರ್ಡ್ ಅಲ್ಲಿ ಆಧಾರ್ ಕಾರ್ಡ್ ನಂಬರ್ ಹೊಡೆದ ತಕ್ಷಣ ಏನ್ ಹೆಸರು ಬರುತ್ತೆ ಆ ಹೆಸರು ಅಲ್ಲಿ ಬ್ಯಾಂಕ್ ಅಕೌಂಟ್ ನಂಬರ್ ಅಲ್ಲಿ ಇತ್ತಪ್ಪ ಅಂದ್ರೆ ಸೇಮ್ ಇತ್ತಂದ್ರೆ ಟ್ಯಾಲಿ ಆಯ್ತಂದ್ರೆ ನಮಗೆ ದುಡ್ಡು ಬರುತ್ತೆ, ಇದ್ದಿಲ್ಲಂದ್ರೆ ದುಡ್ಡು ಬರೋದಿಲ್ಲ. ಈಗ ಯಾಕಂದ್ರೆ ಎಲ್ಲವೂ ಕೂಡ ಕಂಪ್ಯೂಟರ್ ಮಯ ಇದೆ. ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಒಂದು 5 ರಿಂದ 10 ಲಕ್ಷಕ್ಕೆ ಜನಕ್ಕೆ ಅಮೌಂಟ್ ಹೋಗುತ್ತೆ. ಅವ್ರ ಪಾಪ ನಿಮಗ್ ಹಾಕ್ಬೇಕು, ನಿಮಗ್ ಒಬ್ಬರಿಗೆ ಅಲ್ಲಿ ಏನು ಟಾರ್ಗೆಟ್ ಮಾಡಲ್ಲ, ಅದೇನ್ ಟಾರ್ಗೆಟ್ ಇರಲ್ಲ. ಆದ್ರೆ ಇದೇ ಒಂದು ತಪ್ಪು ತಾವು ಏನಪ್ಪಾ ಅಂದ್ರೆ ಇವೆಲ್ಲವೂ ಕೂಡ ರೆಡಿ ಮಾಡಿ ಎಲ್ಲವೂ ಕರೆಕ್ಟ್ ಅನ್ನು ಮಾಡ್ಕೊಳ್ಳಿ ಮೊದಲೇ. ಮತ್ತೆ ಆಮೇಲೆ ದುಡ್ಡು ಬಂದಿಲ್ಲಪ್ಪ ಅಂದ್ಮೇಲೆ ನೀವು ಇಲ್ಲ ಮುಂದಿನ ತಿಂಗಳು ಇದೇನು ಗೃಹಲಕ್ಷ್ಮಿ ಅಮೌಂಟ್ ಅಲ್ಲ, ಇದು ಏನಂದ್ರೆ ಬರ ಪರಿಹಾರ ಇದೆ, ಇದು ವರ್ಷಕ್ಕೊಮ್ಮೆ ಬರೋದು ತಿಳ್ಕೊಳ್ಳಿ. ಈ ತಿಂಗಳು ಬಂದಿಲ್ಲಪ್ಪ ನಮ್ಗೆ ಗೃಹಲಕ್ಷ್ಮಿ ಅಮೌಂಟ್ ಮುಂದಿನ ತಿಂಗಳು ಬರುತ್ತೆ ಅಂತ ಅದರಲ್ಲಿ ಏನಾದ್ರು ಮಾಡ್ಬೋದು. ಈ ಒಂದು ಅಮೌಂಟು ಏನಪ್ಪಾ ಅಂದ್ರೆ ಇದರಲ್ಲಿ ಏನ್ ಹೇಳ್ತಾರೆ ಈಗ ಇದರಲ್ಲಿ ಈ ಒಂದು ಬರ ಪರಿಹಾರದಲ್ಲಿ ಏನಾಗುತ್ತೆ, ಎಲ್ಲರ ಜೊತೆ ನಿಮ್ ದುಡ್ಡು ಬರಲಿಲ್ಲಪ್ಪ ಅಂದ್ರೆ ನೀವು ಮತ್ತೆ ಮುಂದಿನ ವರ್ಷ ತನಕ ಕಾಯ್ಬೇಕು, ನಿಮ್ ದುಡ್ಡು ಬರೋದಿಲ್ಲ. ಈ ಒಂದು ಇದ್ರದ್ದೊಂದು ಈ ಟೈಪ್ ಇರುತ್ತೆ ಲೆಕ್ಕ. ಇದು ವರ್ಷಕ್ಕೊಮ್ಮೆ ಬರೋದು, ಮತ್ತೆ ಮುಂದಿನ ವರ್ಷ ತನಕ ಕಾಯ್ಬೇಕು ನೀವು. ಅದಕ್ಕಾಗಿ ತಾವೆಲ್ಲನೂ ಕರೆಕ್ಟ್ ಆಗಿ ಇಟ್ಕೊಂಡು ಈ ಒಂದು ಏನಪ್ಪ ಈಗ ಅಮೌಂಟ್ ನಿಮ್ಮ ಒಂದು ಅಕೌಂಟಿಗೆ ಅಮೌಂಟ್ ಬಂದಿದೆ ಇಲ್ಲ ಅಂತ ನಾನು ಒಂದು ಸ್ಕ್ರೀನ್ ರೆಕಾರ್ಡರ್ ತೋರಿಸ್ತಾ ಇರ್ತೀನಿ, ಮತ್ತು ವೆಬ್ಸೈಟ್ ಅನ್ನು ಹಾಕ್ತಾ ಇದ್ದೀನಿ. ತಾವು ಮೊಬೈಲ್ ಅಲ್ಲಿ ತಮ್ಮ ಪರಿಹಾರ ಅಮೌಂಟ್ ಬಂದಿದೆಯೋ ಇಲ್ಲೋ, ಯಾವ ಅಕೌಂಟಿಗೆ ಬಂದಿದೆ ಎಲ್ಲವೂ ಕೂಡ ಡೀಟೇಲ್ ಅನ್ನು ತಾವು ಕುಂತಲ್ಲೇ ನೋಡ್ಕೋಬಹುದು. ಒಂದೇ 2 ನಿಮಿಷದಲ್ಲಿ ಪೂರ್ತಿಯಾಗಿ ಡೀಟೇಲ್ ಅನ್ನು ಚೆಕ್ ಮಾಡ್ಕೋಬಹುದು. ಸ್ಕ್ರೀನ್ ರೆಕಾರ್ಡರ್ ಮೇಲೆ ನಾನು ತೋರಿಸ್ತೀನಿ, ಡೀಟೇಲ್ ಆಗಿ ಆ ರೀತಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ವೆಬ್ಸೈಟ್ ಹೆಸರು ಕೂಡ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲೂ ಕೊಟ್ಟಿರ್ತೀನಿ ಲಿಂಕು, ಅಲ್ಲಿಯೂ ಕೂಡ ಹೋಗಿ ತಾವು ಚೆಕ್ ಮಾಡ್ಕೋಬಹುದು. ಇಷ್ಟೇ. ತಮ್ಮ ಮೊಬೈಲ್ ಅಲ್ಲಿ ಫಸ್ಟ್ ಗೂಗಲ್ ಕ್ರೋಮ್ ನ ಓಪನ್ ಮಾಡ್ಕೊಳ್ಳಿ. ಗೂಗಲ್ ಕ್ರೋಮ್ ನ ಓಪನ್ ಮಾಡ್ಕೊಂಡ ತಕ್ಷಣ ಈ ನಾನು ಲಿಂಕ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನು ಕೊಟ್ಟಿರ್ತೀನಿ, ಅದನ್ನ ಒಂದು ತಾವು ಓಪನ್ ಮಾಡ್ಕೊಂಡು ಇಲ್ಲಿ ಪ್ರೆಸ್ ಮಾಡಿದ್ರೆ ಈ ಒಂದು ಪರಿಹಾರ ಹಣ ಸಂದಾಯ ವರದಿ ಅಂತ ಬರುತ್ತೆ. ಇಲ್ಲಿ ಬಂದ ತಕ್ಷಣ ತಾವು ಇಲ್ಲಿ ಆಧಾರ್ ಕಾರ್ಡ್ ನಮ್ಮ ಆಧಾರ್ ಸಂಖ್ಯೆ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಡ್ರಾಟ್, ಫ್ಲಡ್, ಪೆಸ್ಟ್, ಡೆಸಿಲ್ಟಿಂಗ್, ಲ್ಯಾಂಡ್ ಸ್ಲೈಡ್, ಹೇಲ್ ಸ್ಟಾರ್ಮ್ ಆರ್ ಹೆವಿ ರೇನ್ಸ್ ಈ ಒಂದು ಬರ ಪರಿಹಾರದ ಒಂದು ರೀತಿಗಳಿದಾವೆ. ಇದರಲ್ಲಿ ಡ್ರಾಟ್ ಅಂದ್ರೆ ಬರ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬರ ಅಂತ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಇಲ್ಲಿ 2023, 2024 ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಅನ್ನ ಪ್ರೆಸ್ ಮಾಡಿ ನಿಮ್ದು ಆಧಾರ್ ಕಾರ್ಡ್ ನಂಬರ್ ಅನ್ನ ಹೊಡೀರಿ. ಈ ಒಂದು ಕ್ಯಾಪ್ಚಾ ಕೋಡ್ ಅನ್ನ ಕರೆಕ್ಟ್ ಆಗಿ ತಾವು ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ಒಂದು ವಿವರಗಳನ್ನು ಪಡೆಯಲು ಫೆಚ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಈಗ ಇಲ್ಲಿ ಒಂದು ತಮಗೆ ಇಲ್ಲಿ ಶೋ ಆಗುತ್ತೆ ನೋಡಿ, ತೋರಿಸ್ತಾ ಇದೆ. ಏನಪ್ಪಾ ಅಂದ್ರೆ ಇಲ್ಲಿ ಹಣ ಸಂದಾಯವಾಗಿಲ್ಲ ಅಂದ್ರೆ ಈ ಇಯರ್ದು ನನಗೆ ಹಣ ಇನ್ನೂ ಬಂದಿಲ್ಲ. ಈಗ ತಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಹೊಡೆದ್ಮೇಲೆ ಇಲ್ಲಿ ಒಂದು ತಮಗೆ ಹಣ ಬಂದಿತ್ತಂದ್ರೆ ಅಕೌಂಟ್ ನಂಬರ್ ಅದು ಎಲ್ಲವೂ ಕೂಡ ಒಂದು ಡೀಟೇಲ್ ಬರುತ್ತೆ. ಇಲ್ಲಿ ಹಣ ಸಂದಾಯವಾಗಿಲ್ಲ ಅಂತ ತೋರಿಸ್ತಾ ಇದೆ ನೋಡಿ. ಈಗ ಏನ್ ಮಾಡ್ಬೇಕಂದ್ರೆ ಇದು ಒಂದು ಏನಪ್ಪಾ ಇದು ವೆಬ್ಸೈಟ್ ಕರೆಕ್ಟ್ ಆಗಿ ಕೆಲಸ ಮಾಡುತ್ತೋ ಇಲ್ಲೋ ಅಂತ ತಾವು ಚೆಕ್ ಕೂಡ ಮಾಡಬಹುದು. ಹೇಗೆ ಚೆಕ್ ಮಾಡಬಹುದು, ಕ್ರಾಸ್ ಚೆಕ್ ಕೂಡ ಮಾಡಬಹುದು. ಹೇಗೆ ಚೆಕ್ ಮಾಡಬಹುದು ಅಂತ ಅದನ್ನು ಕೂಡ ಹೇಳ್ತೀನಿ. ಹೇಗಪ್ಪ ಅಂದ್ರೆ ಇದು ಡ್ರಾಫ್ಟ್ ಅಂತ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಡ್ರಾಫ್ಟ್ ಅಂತ ಸೆಲೆಕ್ಟ್ ಮಾಡಿದ್ಮೇಲೆ ಹೋದ ವರ್ಷದಿಂದ ತೋರಿಸ್ಬೇಕಲ್ಲ. ಈಗ ನಿಮ್ಗೆ ತಮಗೆ ಅಮೌಂಟ್ ಬಂದಿರುತ್ತೆ ಹೋದ ವರ್ಷದ್ದು. ಈಗ ಸೇಮ್ ತಮ್ಮ ಒಂದು ಏನಪ್ಪಾ ಅಂದ್ರೆ ಆಧಾರ್ ಕಾರ್ಡ್ ನಂಬರ್ ಅನ್ನ ಪ್ರೆಸ್ ಮಾಡಿದ್ಮೇಲೆ ಇಲ್ಲಿ ಏನಪ್ಪಾ ಇಲ್ಲಿ ಹೋದ ವರ್ಷ ತೋರಿಸ್ತಾ ನೋಡಿ. ಈಗ ನಮಗೆ ಹೋದ ವರ್ಷ ಏನಪ್ಪಾ ಅಂದ್ರೆ ಹೋದ ವರ್ಷದಿಂದ ನಮಗೆ ಇದು ಫ್ಲಡ್ ಬಂದಿತ್ತಲ್ಲ, ಜಾಸ್ತಿ ಮಳೆ ಆಗಿ
2022-23ರಲ್ಲಿ ಜಾಸ್ತಿ ಮಳೆಯಾಗಿ ದುಡ್ಡು ಬಂದಿತ್ತು, ಬೆಳೆ ಹಾನಿ ಅಂತ ಹೇಳಿ. ಅದ್ರ ದುಡ್ಡು ತೋರಿಸುತ್ತೆ ನೋಡಿ. ಈಗ ಹೋದ್ಸಲ ರೈತರಿಗೆ ಒಂದು ಏನಪ್ಪಾ ಅಂದ್ರೆ ಬೆಳೆ ಹಾನಿ ಅಂತ ಬಂದಿತ್ತು. ಡೀಟೇಲ್ ತೋರಿಸ್ತೇವೆ ನೋಡಿ. ಇಲ್ಲಿ ಕ್ರಮ ಸಂಖ್ಯೆ, ಇಲ್ಲಿ ಯಾವ ಗುಲ್ಬರ್ಗ, ಮತ್ತೆ ಇಲ್ಲಿ ಎಕ್ಸಿಸ್ ಬ್ಯಾಂಕಿಗೆ ಬಂದಿದೆ, ಎಷ್ಟು ಅಮೌಂಟ್ ಬಂದಿದೆ, ಯಾರ ಹೆಸರಿಗೆ ಬಂದಿದೆ, ಎಷ್ಟು ಯಾವ ಅಕೌಂಟು, ಮತ್ತೆ ಯಾವ ಡೇಟಿಗೆ ಬಂದಿದೆ, ಈ ಒಂದು ಫ್ಲಡ್, ಈ ಒಂದು ಖರೀಫ್, ಈ ಯಾವ ಡೇಟಿಗೆ ಬಂದಿದೆ ಎಲ್ಲವೂ ಕೂಡ ಒಂದು ಡೀಟೇಲ್ ಅನ್ನ ಈ ಒಂದು ಇದರಲ್ಲಿ ತೋರಿಸುತ್ತೆ. ತಾವು ಈ ರೀತಿಯಾಗಿ ತಮಗೆ ಒಂದು ಹಣ ಬಂದಿದೆಯೋ ಇಲ್ಲೋ ಅಂತ ಈ ರೀತಿಯಾಗಿ ತಾವು ಚೆಕ್ ಮಾಡ್ಕೋಬಹುದು. ಇಷ್ಟು ಆಗಿ ಒಂದು ಆಧಾರ್ ಕಾರ್ಡ್ ನಂಬರ್ ಅನ್ನ ಪ್ರೆಸ್ ಮಾಡಿ ನಮಗೆ ಒಂದು ಹಣ ಬಂದಿದೆಯೋ ಇಲ್ಲೋ, ಯಾವ ಅಕೌಂಟಿಗೆ ಬಂದಿದೆ, ಬಂದಿದ್ರೆ ಯಾವ ಅಕೌಂಟಿಗೆ ಬಂದಿದೆ, ತಾವು ಎಲ್ಲವೂ ಕೂಡ ಈ ಒಂದು ಇದರಲ್ಲಿ ಚೆಕ್ ಮಾಡ್ಕೋಬಹುದು. ಎಲ್ಲ ಮಾಹಿತಿ ತಮಗೆ ಈ ಒಂದು ಏನಪ್ಪಾ ಅಂದ್ರೆ ಬರ ಪರಿಹಾರದ ಒಂದು ಮಾಹಿತಿ ತಮಗೆ ಬಹಳ ಉಪಯುಕ್ತ ಆಗಿದೆ ಅಂತ ಹೇಳಿ ನಾನ್ ತಿಳ್ಕೊತೀನಿ. ಅದು ನೀವು ಹೇಳಬೇಕಾದ್ರೆ, ನನಗೆ ಹೇಳಬೇಕಾದ್ರೆ ನೀವು ಹೇಗೆ ಹೇಳಬೇಕು, ಇವ್ರು ಯಾರೋ ಏನೋಪ್ಪ ಎಲ್ಲಿ ಇರ್ತಾರ, ವಿಡಿಯೋ ಮಾಡ್ತಾರ ಹಾಕ್ತಾರ, ಅದ್ರ ಪಾಪ ಚೆನ್ನಾಗಿ ವಿಡಿಯೋ ಮಾಡ್ತಾರ, ನಮಗೆ ಹೆಂಗ ಅವ್ರಿಗೆ ಹೇಳ್ಬೇಕಾದ್ರೆ ಏನು ಒಂದು ಥ್ಯಾಂಕ್ಸ್ ಹೇಳ್ಬೇಕಾದ್ರೆ ಹೆಂಗ್ ಹೇಳ್ಬೇಕಪ್ಪ ಅಂದ್ರೆ ಒಂದು ಕಮೆಂಟ್ ಮುಖಾಂತರ ಹೇಳಿ, ಇಲ್ಲ ಒಂದು ವಿಡಿಯೋಗೆ ಲೈಕ್ ಮಾಡಿ, ಈ ಮುಖಾಂತರ ತಾವು ನಮಗೆ ಒಂದು ಥ್ಯಾಂಕ್ಸ್ ಹೇಳ್ದಾಗೆ, ಒಂದು ತಮಗೆ ಮಾಹಿತಿ ನಾವು ಕೊಟ್ಟಿದ್ದಕ್ಕೆ ಉಪಯುಕ್ತ ಆಗಿದೆ ಅಂತ ತಿಳ್ಕೊಂಡು ನಮಗೆ ಒಂದು ಥ್ಯಾಂಕ್ಸ್ ಹೇಳ್ದಾಗೆ ಇಷ್ಟೇ. ಮತ್ತೆ ಒಂದು ಫಸ್ಟ್ ಟೈಮ್ ನನ್ನ ಚಾನಲ್ನ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಏಕೆ ಸಬ್ಸ್ಕ್ರೈಬ್ ಮಾಡ್ಬೇಕಪ್ಪ ಅಂದ್ರೆ ನೀವು ಒಂದು ನಮಗೆ ಒಂದು ಜವಾಬ್ದಾರಿ ಕೊಟ್ಟ ಹಾಗೆ ಇದೇ ತರ ಒಂದು ಏನಪ್ಪಾ ಅಂದ್ರೆ ಇದೇ ತರ ಒಂದು ಚೆನ್ನಾಗಿರುವಂತ ಒಂದು ಉಪಯುಕ್ತ ಮಾಹಿತಿಗಳನ್ನು ನೀನ್ ಮಾಡ್ತಾ ಇರು, ನಮಗೆ ತೋರಿಸ್ತಾ ಇರು. ನಾವು ನಿನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೀವಿ, ನಾವು ವೇಟ್ ಮಾಡ್ತಾ ಇರ್ತೀವಿ, ನೀನ್ ಮಾಡಿ ಅಪ್ಲೋಡ್ ಮಾಡಿದ್ಮೇಲೆ ನಾವು ನೋಡ್ತೀವಿ ಅಂತ ತಾವು ನಮಗೆ ಇಂಡೈರೆಕ್ಟ್ ನಮಗೆ ಒಂದು ಜವಾಬ್ದಾರಿ ಒಪ್ಪಿಸ್ದಾಗೆ. ಅದಕ್ಕಾಗಿ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಮಗೆ ಫ್ರೀ ಇರುತ್ತೆ, ಆದ್ರೆ ಒಂದು ನಮಗೆ ಒಂದು ಜವಾಬ್ದಾರಿ ಹೆಚ್ಚಿಗಾಗುತ್ತೆ. ಏನಪ್ಪಾ ಅಂದ್ರೆ ನಮ್ಗೆ ಇಷ್ಟು ಜನ ಸಬ್ಸ್ಕ್ರೈಬರ್ ಇದ್ದಾರೆ, ಇವ್ರು ಕಾಯ್ತಾ ಇದ್ದಾರೆ, ನಾವು ಇವ್ರಿಗೆ ಏನಾದ್ರೂ ಇನ್ಫಾರ್ಮೇಶನ್, ಒಳ್ಳೆ ಇನ್ಫಾರ್ಮೇಶನ್ ಅನ್ನ ಹುಡುಕಾಡಿ, ಒಂದು ಒಳ್ಳೆ ಕಂಟೆಂಟ್ ಅನ್ನು ಹುಡುಕಾಡಿ, ಒಂದು ಒಳ್ಳೆ ಕ್ವಾಲಿಟಿ ವಿಡಿಯೋವನ್ನ ನಾನು ಇವರಿಗೆ ಅಪ್ಲೋಡ್ ಮಾಡಬೇಕು. ಇವರು ನನ್ನ ಸಬ್ಸ್ಕ್ರೈಬರ್ ಕಾಯ್ತಾ ಇರ್ತಾರೆ, ನಮಗೆ ಜವಾಬ್ದಾರಿ ಇರುತ್ತೆ. ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಕೂಡ ಒತ್ತೋದನ್ನು ಮರಿಬೇಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಎಲ್ಲ ಸಬ್ಸ್ಕ್ರೈಬರ್ಗಳಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಕೂಡ ಶುಭವಾಗಲಿ. ನಮಸ್ಕಾರ.